ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ವಿದುರ ಮೈತ್ರೇಯರ ಸಂವಾದದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಮೈತ್ರೇಯರು ಮೊದಲು ಈ ಭೌತಿಕ ಸೃಷ್ಟಿಯು ಯಾವ ರೀತಿಯಾಗಿ ಆಯಿತು ಎಂಬುದನ್ನು ವಿದುರನಿಗೆ ಬಹಳ ವಿವರವಾಗಿ ವಿವರಿಸಿದರು. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ವಸ್ತುಗಳು ರೂಪುಗೊಂಡವು. ಅವುಗಳು ಒಂದಾಗಿ ಈ ವಿಶ್ವದ ಸೃಷ್ಟಿಯಾಯಿತು. ನಂತರ ವಿಶ್ವದಲ್ಲಿ ಜೀವಿಗಳ ಸೃಷ್ಟಿಯಾಯಿತು. ಇವೆಲ್ಲವೂ ಸಹ ಆ ಭಗವಂತನ ಸಂಕಲ್ಪ ಮಾತ್ರದಿಂದಲೇ ಸಂಭವಿಸಿತು. ಸೃಷ್ಟಿಯಾದಂತಹ ಪ್ರತಿಯೊಂದು ವಸ್ತುವಿನ ಅಭಿಮಾನಿ ದೇವತೆಗಳು ಭಗವಂತನನ್ನು ಕುರಿತಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಓ ಪ್ರಭುವೆ, ನಿನ್ನ ಪಾದಪದ್ಮಗಳು ಶರಣಾಗತರಾದ ಆತ್ಮಗಳಿಗೆ ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳಿಂದ ರಕ್ಷಿಸುವ ಒಂದು ಛತ್ರಿಯಂತಿದೆ. ಆ ರಕ್ಷಣೆಯ ಅಡಿಯಲ್ಲಿರುವ ಋಷಿಗಳೆಲ್ಲರೂ ಭೌತಿಕ ಕ್ಲೇಶಗಳನ್ನು ದೂರ ಮಾಡುತ್ತಾರೆ. ಆದ ಕಾರಣ ನಾವು ನಿನ್ನ ಪಾದಕಮಲಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ನಿನ್ನ ಪಾದಪದ್ಮಗಳು ಗಂಗಾ ನದಿಯ ಮೂಲವಾಗಿದೆ. ಅದು ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ. ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿ ಭೌತಿಕ ಭವಬಂಧನದಿಂದ ಬಿಡುಗಡೆಯನ್ನು ಕೊಡುತ್ತದೆ. ನಿನ್ನ ಮಹಿಮೆಗಳನ್ನು ತಿಳಿದವರು ಮಾತ್ರ ನಿನ್ನ ಪಾದಪದ್ಮಗಳನ್ನು ಸಮೀಪಿಸಲು ಸಾಧ್ಯ. ನಮಗೆ ಸರಿಯಾದಂತಹ ಮಾರ್ಗದರ್ಶನ ಮತ್ತು ಜ್ಞಾನವನ್ನು ನೀಡುವ ಮೂಲಕ ನಿನ್ನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸು ಎಂದು ನಿನ್ನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿದಂತಹ ಭಗವಂತನು ಸೃಷ್ಟಿಗೊಂಡಂತಹ ಎಲ್ಲ ವಸ್ತುಗಳನ್ನು ಒಂದುಗೂಡಿಸಿ ತನ್ನ ವಿಶ್ವರೂಪವನ್ನು ತೋರಿದನು. ಭಗವಂತನ ಸೇವೆಯನ್ನು ಮಾಡುವುದರಲ್ಲಿ ಆಸಕ್ತಿ ಮತ್ತು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವುದರಲ್ಲಿ ಒಲವು ಹೊಂದಿರುವುದು ಭಗವಂತನ ಕೃಪೆ ಮತ್ತು ಸಹಾಯವನ್ನು ನಮಗೆ ನೀಡುತ್ತದೆ. ಈ ಭೌತಿಕ ಸೃಷ್ಟಿಯು ಪತಿತರಾದಂತಹ ಜೀವಿಗಳಿಗೆ ಭಗವಂತನ ಭಕ್ತಿ ಸೇವೆಯನ್ನು ಪಡೆಯಲು ಒಂದು ಅವಕಾಶವನ್ನು ನೀಡುತ್ತದೆ. ಮೈತ್ರೇಯರು ತಮ್ಮ ಮಾತುಗಳನ್ನು ಮುಂದುವರಿಸಿ ಈ ರೀತಿಯಾಗಿ ನುಡಿದರು. ಭಗವಂತನು ಹೇಗೆ ಈ ಭೌತಿಕ ಸೃಷ್ಟಿಯು ನಡೆಯುವಂತೆ ಮಾಡುತ್ತಾನೆ ಎಂಬುದನ್ನು ಯಾರಿಗೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ಭಗವಂತನ ಶಕ್ತಿಗೆ ಸರಿಸಾಟಿಯಾದಂತಹದ್ದು ಇನ್ನೊಂದು ಇರಲು ಸಾಧ್ಯವಿಲ್ಲ. ನನ್ನ ಅಸಾಮರ್ಥ್ಯದಲ್ಲಿಯೂ ನನ್ನ ಗುರುವಿನಿಂದ ಏನೇನು ಕೇಳಲು ಶಕ್ತನಾದೆನೋ ಮತ್ತು ಎಷ್ಟನ್ನು ತಿಳಿದುಕೊಂಡೇನೋ ಅದನ್ನು ಪರಿಶುದ್ಧವಾದ ಮಾತುಗಳಿಂದ ಭಗವಂತನ ಮಹಿಮೆಗಳ ವರ್ಣನೆಯ ರೂಪದಲ್ಲಿ ವರ್ಣಿಸುತ್ತಿದ್ದೇನೆ. ಏಕೆಂದರೆ ಹಾಗಲ್ಲವಾದರೆ ನನ್ನ ವಾಕ್ಶಕ್ತಿಯು ಕಳಂಕಿತವಾಗಿ ಉಳಿಯುವುದು. ಪುಣ್ಯಕರ್ತಾರನಾದ ಶ್ರೀಕೃಷ್ಣನ ಚಟುವಟಿಕೆಗಳ ಮತ್ತು ಮಹಿಮೆಗಳ ಚರ್ಚೆಗಳಲ್ಲಿ ತತ್ಪರನಾಗುವುದು ಮಾನವತೆಯ ಅತ್ಯುನ್ನತ ಪರಿಪೂರ್ಣತೆಯ ಲಾಭವಾಗಿದೆ. ಅಂತಹ ಚಟುವಟಿಕೆಗಳು ಮಹಾವಿದ್ವಾಂಸರಾದ ಋಷಿಗಳಿಂದ ಅದೆಷ್ಟು ಸೊಗಸಾಗಿ ಲಿಖಿತವಾಗಿದೆ ಎಂದರೆ ಅವುಗಳ ಸಮೀಪದಲ್ಲಿ ಇರುವುದರಿಂದ ಕಿವಿಯ ನಿಜವಾದ ಉದ್ದೇಶವು ಈಡೇರುವುದು. ಭಗವಂತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಆತನ ಕುರಿತಾಗಿ ಕೇಳುವುದು ಮತ್ತು ಆತನ ಸ್ತುತಿಯನ್ನು ಮಾಡುವುದರಿಂದ ನಾವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯ. ಮೈತ್ರೇಯರು ಈ ರೀತಿಯಾಗಿ ನುಡಿದಾಗ ವಿದುರನು ಮೈತ್ರೇಯರಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ದೇವೋತ್ತಮ ಪರಮಪುರುಷನು ಸಂಪೂರ್ಣವಾಗಿ ಆಧ್ಯಾತ್ಮಿಕ, ಅಖಂಡನೂ ಮತ್ತು ಬದಲಾವಣೆ ಇಲ್ಲದವನು ಆಗಿದ್ದಾನೆ. ಹೀಗಿರುತ್ತಾ ಅವನು ಐಹಿಕ ತ್ರಿಗುಣಗಳೊಂದಿಗೆ ಮತ್ತು ಅವುಗಳ ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧಿಸಿದ್ದಾನೆ? ಇದು ಭಗವಂತನ ಲೀಲೆಯಾದ ಪಕ್ಷದಲ್ಲಿ ಬದಲಾವಣೆ ಇಲ್ಲದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತವೆ? ಪ್ರಕೃತಿ ಗುಣಗಳಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಸಾಧ್ಯವಾಗುತ್ತದೆ? ಮಕ್ಕಳು ನಾನಾ ತರವಾದಂತಹ ಆಟಿಕೆಗಳೊಂದಿಗೆ ಆಟವಾಡಲು ಉತ್ಸಾಹಿತರಾಗಿರುತ್ತಾರೆ, ಏಕೆಂದರೆ ಅವರು ಆಸೆಗಳಿಂದ ಪ್ರೋತ್ಸಾಹಿತರಾಗಿರುತ್ತಾರೆ. ಆದರೆ ಭಗವಂತನಿಗೆ ಅಂತಹ ಆಸೆಗಳಿರುವ ಸಾಧ್ಯತೆ ಇಲ್ಲ, ಏಕೆಂದರೆ ಭಗವಂತನು ಸ್ವಯಂ ಸಂತೃಪ್ತನಾಗಿದ್ದಾನೆ ಮತ್ತು ಎಲ್ಲ ಕಾಲಕ್ಕೂ ಎಲ್ಲದರಿಂದಲೂ ವಿಮುಕ್ತನಾಗಿರುತ್ತಾನೆ. ಹೀಗಿದ್ದು ಭಗವಂತನು ಸೃಷ್ಟಿ ಕಾರ್ಯವನ್ನು ಏಕೆ ಪ್ರೋತ್ಸಾಹಿಸುತ್ತಾನೆ? ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ನೆಲೆಸಿದ್ದಾನೆ. ಅಂದ ಮೇಲೆ ಜೀವಿಗಳ ಕ್ರಿಯೆಗಳು ದೌರ್ಭಾಗ್ಯದ ಮತ್ತು ದುಃಖಕರವಾದ ಫಲಗಳನ್ನು ಏಕೆ ನೀಡುತ್ತವೆ? ವಿದುರನು ಕೇಳಿದಂತಹ ಈ 2 ಪ್ರಶ್ನೆಗಳಿಗೆ ಮೈತ್ರೇಯರು ಉತ್ತರವನ್ನು ಕೊಡಲು ಪ್ರಾರಂಭಿಸುತ್ತಾರೆ. ಭಗವಂತನನ್ನು ಐಹಿಕ ಪ್ರಕೃತಿಯು ಬಂಧಿಸಲಾಗದು ಎಂಬುದನ್ನು ಮೈತ್ರೇಯರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ನಂತರ ಜೀವಾತ್ಮನು ಯಾವ ರೀತಿಯಾಗಿ ವಾಸ್ತವದ ಅರಿವಿಲ್ಲದೆ ಕಷ್ಟಗಳನ್ನು ಅನುಭವಿಸುತ್ತಾನೆ ಎಂಬುದನ್ನು ಅವರು ವಿವರಿಸುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ತಲೆಯನ್ನು ಯಾರೋ ಕತ್ತರಿಸಿದರು ಎಂಬಂತೆ ಕನಸನ್ನು ಕಾಣುತ್ತಾನೆ. ಆ ಕನಸಿನಲ್ಲಿ ಅವನು ಬಹಳಷ್ಟು ಭಯಪಡುತ್ತಾನೆ. ಆದರೆ ವಾಸ್ತವಾಂಶವೆಂದರೆ ಒಬ್ಬ ವ್ಯಕ್ತಿಯ ತಲೆಯನ್ನು ಕಡಿದಾಗ ಅವನಿಗೆ ಏನನ್ನೂ ನೋಡಲು ಸಾಧ್ಯವಿಲ್ಲ. ಅಂದರೆ ಅವನ ಈಗಿನ ದುಃಖಕ್ಕೆ ಅವನ ಭ್ರಮೆಯೇ ಕಾರಣ. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗಬಯಸುವಂತಹ ಜೀವಗಳನ್ನು ಭಗವಂತನ ಬಹಿರಂಗ ಶಕ್ತಿಯು ನಿಯಂತ್ರಿಸುತ್ತದೆ. ವಾಸ್ತವವಾಗಿ ಜೀವಿಗಳಿಗೆ ಬಂಧನವಾಗಲಿ ವಿಪತ್ತುಗಳಾಗಲಿ ಇಲ್ಲ.
ಆತನು ಎಂದೂ ತನ್ನ ಶುದ್ಧ ಜ್ಞಾನವನ್ನು ಕಳೆದುಕೊಳ್ಳುವುದಿಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ಜೀವಿಯು ಐಹಿಕ ಗುಣಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಮತ್ತು ಐಹಿಕ ಜಗತ್ತಿನ ಪ್ರಭುವಾಗಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಾನೆ. ಜೀವಿಯು ತನ್ನ ಇಂತಹ ಆಸೆಗಳನ್ನು ಕೇವಲ ಭ್ರಮೆಯಲ್ಲಿ ಮಾತ್ರ ಸಾಧಿಸಲು ಸಾಧ್ಯ. ಜೀವಿಯ ಇಂತಹ ಆಸೆಗಳನ್ನು ಪೂರೈಸುವ ಉದ್ದೇಶದಿಂದಲೇ ಈ ಭೌತಿಕ ಪ್ರಪಂಚದ ಸೃಷ್ಟಿಯಾಗಿದೆ. ಮಾಯಾಶಕ್ತಿಯ ಆದೇಶದಡಿಯಲ್ಲಿ ಈ ಕ್ರಿಯೆಗಳನ್ನು ಆಚರಿಸಲಾಗುತ್ತಿದೆ. ಈ ಅನುಭವವನ್ನು ಕನಸಿನಲ್ಲಿ ತನ್ನ ತಲೆ ಕತ್ತರಿಸಿಕೊಂಡವನ ಅನುಭವಕ್ಕೆ ಹೋಲಿಸಲಾಗಿದೆ. ಯಾರ ತಲೆಯನ್ನು ಕತ್ತರಿಸಲಾಗಿದೆಯೋ ಆ ಮನುಷ್ಯನೂ ತನ್ನ ತಲೆಯನ್ನು ಕತ್ತರಿಸಿದ್ದನ್ನು ಕಾಣುತ್ತಾನೆ. ವ್ಯಕ್ತಿಯ ತಲೆಗೆ ಆಘಾತವಾದಲ್ಲಿ ಅವನು ಕಾಣುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮನುಷ್ಯನೊಬ್ಬನು ತನ್ನ ತಲೆ ಕತ್ತರಿಸಿದ್ದನ್ನು ಕಾಣುತ್ತಾನೆ ಎಂದರೆ ಅವನು ಭ್ರಾಮಕ ಸ್ಥಿತಿಯಲ್ಲಿ ಇರುವವನಂತೆ ಯೋಚಿಸುತ್ತಾನೆ ಎಂದರ್ಥ. ಭಗವಂತನ ಶಾಶ್ವತ ಅಲೌಕಿಕ ಸೇವೆಯಿಂದ ವಿಮುಖನಾದಂತಹ ಜೀವಿಯು ನಾನಾ ರೀತಿಯಲ್ಲಿ ಮಾಯಾಮೋಹಿತನಾಗಿರುತ್ತಾನೆ. ಅವನ ಬದ್ಧಸ್ಥಿತಿಯಲ್ಲೂ ಅವನು ಭಗವಂತನ ಶಾಶ್ವತ ದಾಸನಾಗಿರುತ್ತಾನೆ. ಅವನು ಭಗವಂತನ ಸೇವೆಯ ವಿರುದ್ಧ ಪ್ರತಿರೋಧವನ್ನು ಒಡ್ಡಿದ್ದರಿಂದಲೇ ಆತನನ್ನು ಮಾಯೆಯ ಸೇವೆಗೆ ತೊಡಗಿಸಲಾಗಿದೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದೇ ಉತ್ತಮ ಮಾರ್ಗ. ತನ್ಮೂಲಕ ಮಾಯೆಯ ಮೋಹದಿಂದ ಶಾಶ್ವತವಾಗಿ ತಪ್ಪಿಸಿಕೊಳ್ಳಬಹುದಾಗಿದೆ. ಭಗವದ್ಗೀತೆಯು ಇದನ್ನೇ ದೃಢಪಡಿಸುತ್ತದೆ. ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಭಗವಂತನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಅದನ್ನು ಸುಲಭವಾಗಿ ದಾಟಿ ಹೋಗಲು ಸಾಧ್ಯ. ನೀರಿನಲ್ಲಿ ಬಿದ್ದ ಚಂದ್ರನ ಪ್ರತಿಬಿಂಬವು ನೀರಿನ ಗುಣದೊಂದಿಗೆ ಸಂಗತವಾಗಿರುವುದರಿಂದ ನೋಡುವವನಿಗೆ ಕಂಪಿಸುವಂತೆ ತೋರುತ್ತದೆ. ಅಂತೆಯೇ ಐಹಿಕದೊಂದಿಗೆ ಸಂಗತವಾದ ಆತ್ಮವು ಐಹಿಕದ ಗುಣಗಳನ್ನು ಹೊಂದಿರುವಂತೆ ತೋರುತ್ತದೆ. ಇಲ್ಲಿ ಭಗವಂತನನ್ನು ಆಕಾಶದಲ್ಲಿರುವಂತಹ ಚಂದ್ರನಿಗೆ ಹೋಲಿಸಲಾಗಿದೆ. ಜೀವಿಗಳನ್ನು ನೀರಿನಲ್ಲಿ ಕಾಣುವ ಚಂದ್ರನ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ಚಂದ್ರನು ಆಕಾಶದಲ್ಲಿ ಸ್ಥಿರನಾಗಿದ್ದಾನೆ. ಆತನು ನೀರಿನಲ್ಲಿರುವಂತಹ ಪ್ರತಿಬಿಂಬದಂತೆ ಕಂಪಿಸುವುದಿಲ್ಲ. ಆದರೆ ನೀರಿನ ಮೇಲ್ಮೈಯು ಕಂಪಿಸುವುದರಿಂದ ಚಂದ್ರನ ಪ್ರತಿಬಿಂಬವು ಕಂಪಿಸಿದಂತೆ ಕಾಣುತ್ತದೆ. ಅದೇ ರೀತಿಯಲ್ಲಿ ಜೀವಿಗಳು ಮಾಯೆ, ಶೋಕ, ವಿಪತ್ತುಗಳಂತಹ ಐಹಿಕ ಗುಣಗಳಿಂದ ದೂಷಿತವಾದಂತೆ ತೋರುತ್ತದೆ. ವಾಸ್ತವಿಕವಾಗಿ ಶುದ್ಧ ಆತ್ಮಕ್ಕೆ ಅಂತಹ ಯಾವ ಗುಣಗಳ ಲೇಷವೂ ಇರುವುದಿಲ್ಲ. ನೀರಿನಲ್ಲಿರುವಂತಹ ಚಂದ್ರನ ಪ್ರತಿಬಿಂಬವು ಚಂದ್ರನಿಂದ ಬೇರ್ಪಟ್ಟ ಕಿರಣಗಳೇ ವಿನಃ ವಾಸ್ತವವಾದ ಚಂದ್ರನಲ್ಲ. ಜೀವಿಯು ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವುದರಿಂದ ಹಂತ ಹಂತವಾಗಿ ತನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಜೀವಿಗಳು ಕಂಪನವನ್ನು ಹೊಂದಲು ಮೂಲ ಕಾರಣವೇನೆಂದರೆ ಜೀವಿಗೆ ಇಂದ್ರಿಯ ಭೋಗದಲ್ಲಿ ಇರುವಂತಹ ಆಸಕ್ತಿ. ಇಂದ್ರಿಯಗಳು ಸಹಜವಾಗಿಯೇ ವಿಷಯ ಭೋಗದ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿರುತ್ತವೆ. ಅವುಗಳನ್ನು ಕೃತಕವಾಗಿ ತಡೆಯಲು ಪ್ರಯತ್ನಿಸಿದಾಗ ವ್ಯಕ್ತಿಯು ವಿಫಲನಾಗುತ್ತಾನೆ. ಏಕೆಂದರೆ ಭೌತಿಕ ಪ್ರಕೃತಿಯು ಭಗವಂತನ ಶಕ್ತಿಯ ಮೇರೆಗೆ ಕೆಲಸ ಮಾಡುತ್ತಿರುತ್ತದೆ. ನಮ್ಮ ಮನಸ್ಸನ್ನು ಅಪಹರಿಸುವಂತಹ ಶಕ್ತಿಯು ಅದಕ್ಕಿದೆ. ಹಾಗಾದರೆ ಈ ಒಂದು ಸಮಸ್ಯೆಗೆ ಪರಿಹಾರವೇನು? ಜೀವಿಯು ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಸಹಜವಾಗಿಯೇ ಇಂದ್ರಿಯಗಳು ತಮ್ಮ ವಿಷಯ ವಸ್ತುಗಳ ಆಸಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಏಕೆಂದರೆ ಅವುಗಳಿಗೆ ಈಗ ಇನ್ನೂ ಉತ್ತಮವಾದಂತಹ ವಸ್ತುಗಳು ದೊರಕಿವೆ. ಹೇಗೆ ಒಂದು ಮಗುವು ಉತ್ತಮವಾದಂತಹ ವಸ್ತುವನ್ನು ಪಡೆದಾಗ ಇತರ ವಸ್ತುಗಳನ್ನು ತ್ಯಜಿಸುವುದೋ, ಅದೇ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ನಾವು ತೃಪ್ತಿಯನ್ನು ಪಡೆದಾಗ ಐಹಿಕ ಇಂದ್ರಿಯ ಭೋಗದ ವಸ್ತುಗಳು ನಮಗೆ ತುಚ್ಛವೆಂದು ಅರಿವಾಗುತ್ತದೆ. ಭಗವದ್ಗೀತೆಯ 2ನೇ ಅಧ್ಯಾಯದ 59ನೇ ಶ್ಲೋಕದಲ್ಲಿ ತಿಳಿಸಿರುವಂತೆ, ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ. ಪ್ರಜ್ಞೆಯು ತನ್ನ ಸ್ವಭಾವದಿಂದಲೇ ಕ್ರಿಯಾಶೀಲವಾಗಿದೆ. ಅದನ್ನು ಕೆಲಸ ಮಾಡದಂತೆ ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ. ಮಗುವಿನ ತುಂಟತನವನ್ನು ಕೃತಕವಾಗಿ ತಡೆಗಟ್ಟುವುದು ನೈಜ ಪರಿಹಾರವಲ್ಲ. ಮಗು ಅದಕ್ಕಿಂತ ಉತ್ತಮ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಬೇಕು. ಅದರಿಂದ ಮಗು ತುಂಟತನ ಮಾಡುವುದನ್ನು ತಾನಾಗಿಯೇ ನಿಲ್ಲಿಸುತ್ತದೆ. ಇದೇ ರೀತಿ ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ಉತ್ತಮ ಕೆಲಸಗಳಲ್ಲಿ ವ್ಯಕ್ತಿಯು ತೊಡಗುವುದರಿಂದ ಮಾತ್ರ ಇಂದ್ರಿಯಗಳ ತುಂಟ ಕ್ರಿಯೆಗಳನ್ನು ನಿಲ್ಲಿಸಲು ಸಾಧ್ಯ. ಕಣ್ಣುಗಳು ಭಗವಂತನ ಸುಂದರ ರೂಪವನ್ನು ನೋಡುವುದರಲ್ಲಿ ಮಗ್ನವಾದಾಗ, ನಾಲಗೆಯು ಭಗವಂತನ ಪ್ರಸಾದವನ್ನು ಸವಿಯುವುದರಲ್ಲಿ ಮಗ್ನವಾದಾಗ,
ಕಿವಿಗಳು ಭಗವಂತನ ಮಹಿಮೆಗಳನ್ನು ಕೇಳುವುದರಲ್ಲಿ ಮಗ್ನವಾದಾಗ, ಕೈಗಳು ಭಗವಂತನ ದೇವಸ್ಥಾನವನ್ನು ಶುಚಿಗೊಳಿಸುವುದರಲ್ಲಿ ತೊಡಗಿದಾಗ, ಕಾಲುಗಳು ದೇವಾಲಯಗಳಿಗೆ ಹೋಗುವುದರಲ್ಲಿ ಮಗ್ನವಾದಾಗ ಎಲ್ಲ ಇಂದ್ರಿಯಗಳು ಸಹಜವಾಗಿಯೇ ತೃಪ್ತಿಯನ್ನು ಹೊಂದುತ್ತವೆ. ಐಹಿಕ ಬಂಧನದ ಭಯವು ಸಂಪೂರ್ಣವಾಗಿ ದೂರವಾಗುತ್ತದೆ. ವಿದುರ ಮೈತ್ರೇಯರ ಸಂವಾದದ ಮುಂದಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.